ನಿಮ್ಮ ಮನೆಯಲ್ಲಿರೋಂಥ ಬೆಕ್ಕೇನಾದರೂ ಸಡನ್ನಾಗಿ ಒಂದು ಪಾರ್ಟ್ನ ಲಿಕ್ ಮಾಡ್ಕೊಂಡಿಲ್ಲ, ತುಂಬ ಓವರ್ ಗ್ರೂಮ್ ಮಾಡಿ ಇಲ್ಲಾಂದರೆ ಸ್ಕ್ರ್ಯಾಚ್ ಮಾಡ್ತಾಯಿದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಮತ್ತು ನೀವೇನಾದರೂ ನಮ್ಮ ಪೇಜ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ರೆ ಫಸ್ಟ್ ಫಾಲೋ ಮಾಡಿಕೊಂಡು ಅದಾದಮೇಲೆ ನಿಮ್ಮ ಕ್ಯಾಟ್ ಸಾಕಿರೋಂಥ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಏನಿದು ಈ ಥರ ಅಲರ್ಜಿಕ್ ಆದರೆ ಅಂತ ನೀವು ಕೇಳೋದಾದರೆ ಇದನ್ನು ಸ್ಕೇಬಿಸ್ ಅಂತ ಕರಿತೀವಿ, ಇಲ್ಲಾಂದರೆ ಫೆಲೈನ್ ಮೇಂಜ್ ಅಂತ ಕೂಡ ಕರಿತೀವಿ. ಇದು ಏನರಿಂದ ಬರುತ್ತೆ, ಹೆಂಗೆ ಕಾಸ್ ಆಗುತ್ತೆ ಅಂತ ನೀವು ಕೇಳೋದಾದರೆ ಒಂದು ಮೈಕ್ರೋಸ್ಕೋಪಿಕ್ ಮೈಟ್ಸ್ ಅಂತಲೇ ಹೇಳ್ಬೋದು. ಇದೇನು ಮಾಡುತ್ತೆ, ನಿಮ್ಮ ಕ್ಯಾಟಲ್ಲಿರೋಂಥ ಸ್ಕಿನ್ನ ಬರೋ ಮಾಡಿಕೊಂಡು ಸಡನ್ನಾಗೆ ನಿಮ್ಮ ಕ್ಯಾಟ್ಸಲ್ಲಿ ಏನಾಗುತ್ತೆ, ಇಚಿನೆಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಮತ್ತು ಪೇಯ್ನ್ ಅನ್ನೋದು ತುಂಬ ಆಗ್ಬಿಟ್ಟು ಒಂಥರ ರೆಸ್ಟ್ಲೆಸ್ ಥರ ಆಗ್ಬಿಟ್ಟು ಕಂಪ್ಲೀಟಾಗಿ ಸ್ಕ್ರ್ಯಾಚ್ ಮಾಡಿಕೊಂಡು ನಿಬ್ಲಿಂಗ್ ಮಾಡ್ತಾ ಇರುತ್ತೆ. ಇಂಥ ಟೈಮಲ್ಲಿ ನೀವೇನಾದರೂ ಮುಟ್ಟಕ್ಕೆ ಹೋದಾಗ ಸಡನ್ನಾಗೆ ನಿಮಗೆ ಕಚ್ಚಲು ಕೂಡ ಮತ್ತು ಇನ್ನೊಂದು ಏನಂತಂದರೆ ಅದು ಅಗ್ರೆಸಿವ್ ಆಗೋಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಈ ಥರ ಏನಾದರೂ ಸಿಚುವೇಶನ್ ಬಂದಾಗ ನೀವು ಅವಾಯ್ಡ್ ಮಾಡಿ. ಮತ್ತು 2-3 ಪೆಟ್ ಏನಾದರೂ ನಿಮ್ಮ ಮನೆಗಿದ್ರೆ, ಅಂದರೆ ಕ್ಯಾಟ್ಸ್ ಆಗಿರ್ಬೋದು, ಡಾಗ್ಸ್ ಆಗಿರ್ಬೋದು, ನೀವೇ ಆಗಿರ್ಬೋದು, ಸ್ವಲ್ಪ ಐಸೋಲೇಟ್ ಮಾಡಿ, ಬೆಕ್ಕಾಗಿರಲಿ ನಾಯಾಗಿರಲಿ. ಏನಕ್ಕೆ ಅಂದರೆ ಇದು ನಮಗೂ ಕೂಡ ಬರ್ಬೋದು, ಬೇರೆ ಪೆಟ್ಸ್ಗೂ ಕೂಡ ಬೇಗ ಹರಡ್ಬೋದು ಮತ್ತು ಕಂಟ್ಯಾಜಿಯಸ್ ಕೂಡ. ಇದು ಕಂಟ್ರೋಲ್ ಮಾಡೋದು ಅಂತ ನೀವು ಕೇಳೋದಾದರೆ ಫಸ್ಟು ನೀವೇನು ಮಾಡಬೇಕು, ಫಸ್ಟು ವೆಟರ್ನರಿ ಹತ್ರ ಕರ್ಕೊಂಡೋಗಿ ಆ್ಯಂಟಿಬಯೋಟಿಕ್ಸ್ ಇರ್ಬೋದು, ಏನು ಮಾಡಿಸ್ಬೇಕು ಅಂತ ಇರ್ಬೋದು, ಪ್ರತಿಯೊಂದು ನೀವು ಮಾಡಿಸ್ಲೇಬೇಕಾಗುತ್ತೆ. ಅದಾದಮೇಲೆ ನಿಮ್ಮ ಮನೆಯಲ್ಲಿ ಏನಾದರೂ ಟ್ರೀಟ್ ಮಾಡ್ತೀರಾ ಅಂದರೆ ಲೈಮ್ ಸಲ್ಫರ್ ಡಿಪ್ಸ್ ಆಗಿರ್ಬೋದು, ಇಲ್ಲ ಅಂದರೆ ಮೆಡಿಕೇಟೆಡ್ ಶಾಂಪು ಬಾತ್ ಇರ್ಬೋದು, ಇವನ್ನೆಲ್ಲ ಮಾಡಿಸೋದ್ರಿಂದ ಈ ಸ್ಕೇಬಿಸ್ ಅನ್ನೋದು ಕಂಪ್ಲೀಟಾಗಿ ಹೋಗುತ್ತೆ. ಮತ್ತು ಏನಂತಂದರೆ ರೆಗ್ಯುಲರ್ ಆಗಿ ನೀವೇನಾದರೂ ಗ್ರೂಮಿಂಗ್ ಒಂದೇ ಕಡೆ ಗ್ರೂಮಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾಗ ಆ ಗ್ರೂಮಿಂಗ್ ಟೂಲ್ಸ್ ಏನೇನು ಯೂಸ್ ಮಾಡ್ತಾರೆ ಅದನ್ನು ನೀವು ಚೆಕ್ ಮಾಡಿಸಿ, ಇಲ್ಲಾಂದರೆ ಹೈಜೀನಾಗಿ ಇಟ್ಟಿರ್ತಾರ ಇಲ್ವಾ ಅಂತ ನೋಡ್ಬಿಟ್ಟು ಯೂಸ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನಮ್ಮ ಥರ ಒಂದು ಶೆಲ್ಟರ್ಗೆ ಕರ್ಕೊಂಬರ್ತಿರೋ, ಇಲ್ಲ ಕೆನಲ್ಗೆ ಕರ್ಕೊಂಬರ್ತಿರೋ, ಆಗೇನು ಮಾಡಬೇಕು, ನಿಮ್ಮ ಬೆಕ್ಕಿಗೆ ಒನ್ಸ್ ನೀವು ಒಂದು ಮೆಡಿಕೇಟೆಡ್ ಬಾತ್ನ ಮಾಡಿಸೋದು ತುಂಬಾ ಒಳ್ಳೆಯದು. ಈ ಸ್ಕೇಬಿಸ್ ಏನಾದರೂ ನಿಮ್ಮ ಬೆಕ್ಕಿಗಾಗಿರಲಿ ನಾಯಿಗಾಗಿರಲಿ ಬರಬಾರ್ದು ಅಂತ ನೀವೇನಾದ್ರು ಥಿಂಕ್ ಮಾಡ್ತಾಯಿದ್ರೆ ಮೊದಲು ಹೈಜೀನಾಗಿ ಮೇಂಟೈನ್ ಮಾಡೋದು ತುಂಬಾ ಮುಖ್ಯ. ಮತ್ತು 2-3 ಪೆಟ್ಟಿದ್ದಾಗ ಮತ್ತೆ ಹೇಳ್ತಾ ಇದ್ದೀನಿ, 2-3 ಪೆಟ್ಟಿದ್ದಾಗ ಐಸೋಲೇಟ್ ಮಾಡೋದು. ಮತ್ತು ನೀವೇನಾದರೂ ನಿಮಗೂ ಕೂಡ ರಿಂಗ್ ವಾರ್ಮ್ ಡಿಸೀಸ್ ಅನ್ನೋದು ಆಗೋದು ಚಾನ್ಸಸ್ ತುಂಬಾ ಇರುತ್ತೆ. ಮತ್ತು ಅದರ್ ಇನ್ಫೆಕ್ಟ್ ಆಗಿರೋಂಥ ಬೆಕ್ಕೇನಾದರೂ ನಿಮ್ಮ ಮನೆಗೆ ಬಂದರೆ ತುಂಬಾ ಕೇರ್ಫುಲ್ ಆಗಿರಬೇಕು ಅಂತ. ಭಾವನೆಗಳು ಒಳಗಾಗಬೇಡ, ಇಲ್ಲ ಅದಕ್ಕೆ ಬೆಲೆ ಇಲ್ಲ.